ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಯ ಅಂತಿಮ ಸಂಚಿಕೆಗಳು ಶುರುವಾಗಿದೆ. ಹಾಗಿದ್ರೆ ಹೇಗಿರುತ್ತೆ ಈ ಒಂದು ಕ್ಲೈಮ್ಯಾಕ್ಸ್ ಸಂಚಿಕೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ನಿಜವಾಗ್ಲೂ ಕಪಿಲ್ ನಿಜವಾಗ್ಲೂ ಒಂದು ತಂದೆ ಬಗ್ಗೆ ಗೌರವ ಇಲ್ಲ, ನಿಜವಾಗ್ಲೂ ಹಣ ಆಸ್ತಿ ಅಂತಸ್ತು ಅಂದ್ರೇ ಬಾಯಿ ಬಿಡ್ತಕ್ಕಂಥ ಕಪಿಲ್ ಮತ್ತು ರಾಣಾ ಇಬ್ರಿಗೂ ಕೂಡ ತಕ್ಕ ಪಾಠ ಕಲಿಸ್ಬೇಕು ಅಂತ ರಚನಾ ಮತ್ತು ಜೀವ ಇಬ್ರು ಕೂಡ ತೀರ್ಮಾನ ಮಾಡ್ಕೋತಾರೆ. ಇನ್ನು ಮುಂದೆ ನಾವು ಹೇಳಿದಾಗೆ ಮನೇಲಿ ಇರಬೇಕು, ಇಲ್ಲ ಅಂದರೆ ಮನೆಯಿಂದ ಗೇಟ್ ಪಾಸ್ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರಚನಾ ಅಂತೂ ಸಖತ್ತಾಗಿ ಕಪಿಲ್ಗೆ ಚಡಿ ಏಟನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾಳೆ. ಇಲ್ಲಿ ತನ್ನ ಅಪ್ಪ ಅನ್ನೋದು ನೋಡದೆ ಬೆಲ್ಟ್ ಅಲ್ಲಿ ಹೊಡೆದಂತ ಕಪಿಲ್ಗೆ ಕೂಡ ಬೆಂಡತ್ಬೇಕು ಅಂತ ಜೀವ ರಚನಾ ತೀರ್ಮಾನ ಮಾಡ್ಕೊಂಡಿದ್ದೆ. ಅಪ್ಪನಿಗೆ ಇಂಥ ಶಿಕ್ಷೆ ಕೊಟ್ಟಂತ ಇವನಿಗೆ ಶಿಕ್ಷೆ ಆಗ್ಲೇಬೇಕು. ಮನೆಯಲ್ಲಿ ಡ್ರಿಂಕ್ಸ್ ಮಾಡಿದಾನೆ, ಅಪ್ಪನಿಗೆ ಹೊಡೆದಾನೆ ಅಂದಮೇಲೆ ಇವನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಕೃಷ್ಣ ಮುಖಾಂತರ ಶಿಕ್ಷೆ ಏನು ಅನ್ನೋದನ್ನ ಹೇಳಿಸ್ತಾರೆ. ಇಡೀ ಒಂದಿನ ಪೂರ್ತಿ ಚಿಕ್ಕ ತಾತನ ಸೇವೆ ಮಾಡಬೇಕು ಅಂತ ಹೇಳಿ ಮಗು ಹೇಳುತ್ತೆ. ಹಾಗಾಗಿ ಇಲ್ಲಿ ಕಪಿಲ್ ಅಪ್ಪನ ಸೇವೆ ಮಾಡ್ತಿದ್ದಾನೆ. ಇದರ ಜೊತೆಗೆ ಯಾವುದೋ ಒಂದು ಉಪ್ಪಿನ ನೀರನ್ನ ತಂದು ಉಪ್ಪು ಅಂತ ಹೇಳಿ ಬಾಲ ಹೇಳ್ತದಾಗೆ ಉಪ್ಪನ್ನ ತಿನ್ಸೋಕೆ ಮುಂದಾಗ್ತಾರೆ. ಇಲ್ಲಿ ಜೀವ ಮತ್ತೆ ರಚನಾ ಕಪಿಲ್ಗೆ ಇಲ್ಲಿ ಕಪಿಲ್ ಉಪ್ಪಾಗ್ತಾ ಅಂತ ಗೊತ್ತಾಗ್ತಿದ್ದಾಗೆ ತಂದೆ ಕಪಿಲ್ ಕೆನ್ನೆಗೆ ರಪ್ ಅಂತ ಬಾರಿಸ್ತಾರೆ. ಕೊನೆಗೂ ಇಲ್ಲಿ ಕಪಿಲ್ಗೆ ಪಾಠ ಕಲಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಂತ ಜೀವ ಮತ್ತೆ ರಚನಾ ಅವನನ್ನ ಹಾದಿಗೆ ತರಬೇಕು, ಅವನನ್ನ ಒಳ್ಳೆ ಮನುಷ್ಯ ಮಾಡಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಹಾಗಿದ್ರೆ ಇದು ಸಫಲ ಆಗತ್ತಾ ಅಥವಾ ಇಲ್ಲಿ ರಚನಾ ಮತ್ತೆ ಜೀವಾಗೆ ಮಿತ್ತು ತರತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದೆಲ್ಲದರ ನಡುವೆ ಒಂದೊಂದಾಗಿ ದೇವಿ ಮಾಡ್ತಿರ್ತಕ್ಕಂಥ ಕುತಂತ್ರಗಳು ಬಟಾಬೈಲಾಗ್ತಾ ಹೋಗ್ತದೆ. ಇದ್ರ ಮುಖಾಂತರ ಕೊಂಡಿಯನ್ನ ಜೋಡಿಸ್ತಾ ಕೊನೆಗೂ ದೇವಿಯನ್ನ ಮುಟ್ಟೆ ಬಿಡ್ತಾರೆ ರಚನಾ ಮತ್ತೆ ಜೀವ. ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.